ಇದೀಗ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ತಮಿಳುನಾಡಿಗೆ ನೀರು ಹರಿಸದಂತೆ ಆಗ್ರಹಿಸಿ ಕರೆ ನೀಡಲಾಗಿದ್ದ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಬಂದ್ ಕೇವಲ ಪ್ರತಿಭಟನೆಗಷ್ಟೇ ಸೀಮಿತವಾಗಿತ್ತು. ಆದರೆ ಮಂಡ್ಯದಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಬೇದ್ಗಿಳಿದ ರೈತ, ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ತಮಿಳುನಾಡು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ವು. ಮೈಸೂರಿನಲ್ಲಿ ನಾಡ ಕಚೇರಿ ಮುತ್ತಿಗೆ ಯತ್ನ ಕೂಡ ನಡೆದಿದೆ. ಉಳಿದಂತೆ ಹಳೆ ಮೈಸೂರು ಭಾಗದಲ್ಲಿ ಬಂದ್ ಸೆಪ್ಪೆಯಾಗಿತ್ತು. ತಮಿಳುನಾಡಿಗೆ ನೀರು ಹರಿಸದಂತೆ ಆಗ್ರಹಿಸಿ ಕರೆ ನೀಡಲಾಗಿದ್ದ ಕರ್ನಾಟಕ ಬಂದ್ಗೆ ಮಂಡ್ಯದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಸಂಜೆ ವೃತ್ತದಲ್ಲಿ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಖಾಲಿ ಮಡಿಕೆ, ಹುರುಳಿಕಾಳು ಪ್ರದರ್ಶಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ತಮಿಳುನಾಡಿಗೆ ಒಂದು ತೊಟ್ಟು ನೀರು ಬಿಡಬೇಡಿ, ಏನು CWRC, ಈ ಪ್ರಾಧಿಕಾರದ ಆದೇಶವನ್ನು ಧಿಕ್ಕರಿಸಿದ್ರು. ನೀವು ಬಂಗಾರಪ್ಪರ ಮೇಲೆ ಗೌರವ ಇದ್ರೆ ಈ ಪ್ರಾಧಿಕಾರ ಆದೇಶವನ್ನು ಧಿಕ್ಕರಿಸಿ ಅಂತ ಹೇಳಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಹುಳ್ಳಿಕಾಳ ಗಟ್ಟಿ ಅಂತ ಹೇಳಿ ಹುಳ್ಳಿಕಾಳು ಚೆಲ್ಲುವ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಕೇವಲ ಹುರುಳಿಕಾಳು ಭಾಗ್ಯ ಕೊಟ್ಟಿದೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ಸರ್, ಈಗ ಭೀಕರ ಬರಗಾಲ ಬಂದಿರೋದು ಈ ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಕೂಡ ಆಗಿದೆ. ನಮಗೆ ಬೆಳೆ ಒಡ್ಬೇಡಿ ಅಂತ ಹೇಳಿ ಈಗ ಹೆಂಗೋ ಅಲ್ಪ ಸ್ವಲ್ಪ ನೀರು ಶೇಖರಣೆ ಆಯ್ತು, 109 ಅಡಿ ನೀರು ಶೇಖರಣೆ ಆಯ್ತು. ಈ ಸರ್ಕಾರ ಕೂಡಲೇ ಯಾವುದೇ ಕಾರಣಕ್ಕೆ ನೀರನ್ನ ಕೊಡೋಕ್ಕಾಗುದಿಲ್ಲ ಅಂತ ಹೇಳಬೇಕು. ಮಂಡ್ಯದಲ್ಲಿ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು. ಬಂದ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಪ್ರತಿಭಟನೆಗೆ ಬರ್ತಿದ್ದಂತೆ ವರ್ತಕರು ಅಂಗಡಿ ಮುಚ್ಚಿದ್ದಾರೆ. ಸಂಜೆ ವೃತ್ತದಲ್ಲಿ ರಸ್ತೆ ಅಡ್ಡಲಾಗಿ ಬೈಕ್ ನಿಲ್ಲಿಸಿ ರೈತ ಮುಖಂಡರು, ವಿವಿಧ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕಾಗಮಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಶಾಂತಿಯುತ ಪ್ರತಿಭಟನೆಗೆ ಮನವಿ ಮಾಡಿದ್ದಾರೆ. ಪಾಂಡವಪುರದಲ್ಲೂ ಕಾವೇರಿಗಾಗಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಪಾಂಡವಪುರ ಬಸ್ ನಿಲ್ದಾಣದ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ವಿದ್ಯಾರ್ಥಿಗಳು ರೈತರಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಜಿಲ್ಲೆಗೆ ಕರ್ನಾಟಕ ಬಂದ್ ಬಿಸಿ ತಟ್ಟಿಲ್ಲ. ಎಂದಿನಂತೆ ಮೈಸೂರು ನಗರದಲ್ಲಿ ಜನಜೀವನ ಯಥಾಸ್ಥಿತಿಯಲ್ಲಿದೆ. ಎಂದಿನಂತೆ ಬಸ್, ರೈಲು, ಕ್ಯಾಬ್, ಟ್ಯಾಕ್ಸಿಗಳು, ಆಟೋಗಳು ಸಂಚರಿಸಿವೆ. ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಕನ್ನಡಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡದಂತೆ ಒತ್ತಾಯಿಸಿದ್ದಾರೆ. ಬಳಿಕ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೈಸೂರಿನ ಕಾಡಾ ಕಚೇರಿ ಮುಂಭಾಗ ಕನ್ನಡಪರ ಸಂಘಟನೆ ಕಾರ್ಯಕರ್ತರು ವಿನೂತನವಾಗಿ ಪ್ರತಿಭಟಿಸಿದರು. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಮತ್ತು ಸ್ಟಾಲಿನ್, ಪಳನಿಸ್ವಾಮಿ ಭಾವಚಿತ್ರಕ್ಕೆ ಪೊರಕೇಲೆ ಹೊಡೆದು ಆಕ್ರೋಶ ಹೊರಹಾಕಿದ್ದಾರೆ. ಪದೇ ಪದೇ ಸೂಚನೆ ಕೊಡ್ತಾ ಇರೋದು ಕಾವೇರಿ ಪ್ರಾಧಿಕಾರದ ಸಭೆ ಮಾಡ್ತಾ ಇರೋದು ಸರಿಯಿಲ್ಲ. ಆ ಸಭೆಯನ್ನೇ ರದ್ದುಪಡಿಸಿ ಪರ್ಮನೆಂಟ್ ನೀರಿನ ಯೋಜನೆ ಒಂದು ಕೇಂದ್ರ ಸರ್ಕಾರ ರೂಪಿಸಬೇಕು. ಅದು ಮುಖ್ಯಮಂತ್ರಿಗಳು ಇದಕ್ಕೆ ಒತ್ತಡ ತರಬೇಕು. ಈ ಮಧ್ಯಂತರ ಆಜ್ಞೆ ಮಾಡಲೇಬಾರದು. ಈ ಪ್ರಾಧಿಕಾರನೇ ಬೇಡ ಅಂತ ನಾವು ಒತ್ತಾಯ ಮಾಡ್ತಾ ಇದ್ವಿ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸುವುದನ್ನು ನಿಲ್ಲಿಸಬೇಕು ಅಂತಲೂ ಒತ್ತಾಯಿಸಿದ್ದಾರೆ. ಇದೇ ವೇಳೆ ರೈತರು ಬಾರ್ಕೋಲ್ ಚಳವಳಿ ನಡೆಸಿದರು. ರಾಜಕಾರಣಿಗಳಿಗೆ ಬಾರ್ಕೋಲೇಟಿನ ಎಚ್ಚರಿಕೆ ಕೊಟ್ಟರು. ಪದೇ ಪದೇ ಏನು ಮೇಕೆದಾಟು ಚಳವಳಿಗೆ ಅಡ್ಡಗಾಲು ಹಾಕಿರ್ತಕ್ಕಂಥ ತಮಿಳುನಾಡಿನ ಅಯೋಗ್ಯರು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರ್ಬೋದು, ವಿಜಯನ್ ಆಗಿರ್ಬೋದು, ಸ್ಟಾಲಿನ್ DMK ಅಧ್ಯಕ್ಷ ಸ್ಟಾಲಿನ್ ಆಗಿರ್ಬೋದು, ವೇಳಪ್ಪಾಡಿ ಪಳನಿಸ್ವಾಮಿ ಅಣ್ಣಾ DMK ಅಧ್ಯಕ್ಷ ಆಗಿರ್ಬೋದು, ಮಾಣಿಕ್ಯ ಠಾಕೂರ್ ಅವನು ಪ್ರದೇಶ ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷ ಹೇಳ್ತಾನೆ, ಮೇಕೆದಾಟು ಯೋಜನೆ ನೀವು ಮಾಡಿದ್ರೆ ಆದರೆ ನಾನು ಒಂದು ಇಟ್ಟಿಗೆನ ಹಾಕೋ ಕೂಡ ಕಿತ್ತಾಕ್ತೀನಿ ಅಂತ ಹೇಳ್ತಾನೆ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಬೇಕೆಂಬ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಕೊಟ್ಟಂತಹ ಆದೇಶವನ್ನ ಖಂಡಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಮನಗರದ ಐಜೂರು ವೃತ್ತದಲ್ಲಿ ಕರುನಾಡು ಸೇನೆ, ಕರವೇ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಖಾಲಿ ಕೊಡ ಹಿಡಿದು ಪ್ರತಿಭಟನೆ ನಡೆಸಿದರು. ಕಾವೇರಿ ನಮ್ಮದು, ಮೇಕೆದಾಟು ಯೋಜನೆಯಾಗಬೇಕು ಅಂತ ಘೋಷಣೆ ಕೂಗಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ದಾರೆ. ಬಳಿಕ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು.
ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಐಜೂರು ವೃತ್ತದಲ್ಲಿ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಘೋಷಣೆಗಳನ್ನ ಕೂಗಿದ್ದಾರೆ. ಪ್ರತಿಭಟನೆ ವೇಳೆ ರಸ್ತೆ ತಡೆ ನಡೆಸದಂತೆ ಪೊಲೀಸರು ತಾಕೀತು ಮಾಡಿದ್ರು. ಇದಕ್ಕೆ ಆಕ್ಷೇಪಿಸಿದ ರೈತ ಸಂಘದ ಕಾರ್ಯಕರ್ತರು ಪೊಲೀಸರ ಜೊತೆ ವಾಗ್ವಾದ ನಡೆಸಿದರು. ನಮ್ಮನ್ನು ಬೇಕಾದ್ರೆ ಬಂಧಿಸಿ, ಆದರೆ ರಸ್ತೆ ತಡೆ ನಿಲ್ಲಿಸಲ್ಲ ಅಂತ ಪಟ್ಟು ಹಿಡಿದ್ರು. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದ ಕರ್ನಾಟಕ ಬಂದ್ಗೆ ಚಾಮರಾಜನಗರ ಜಿಲ್ಲೆ ಜನ ಸ್ಪಂದಿಸಿಲ್ಲ. ಜಿಲ್ಲೆಯಲ್ಲಿ ಜನಜೀವನ ಯಥಾಸ್ಥಿತಿಯಲ್ಲಿದೆ. ಶಾಲಾ ಕಾಲೇಜುಗಳು ತೆರೆದಿದ್ರೆ ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳು, ಆಟೋ ಸಂಚಾರ ಎಂದಿನಂತೆ ಇದೆ. ಕೆಲವೆಡೆ ಕನ್ನಡ ಪರ ಸಂಘಟನೆಗಳು ಪ್ರತಿಭಟಿಸಿದವು. ನಗರದ ರಾಷ್ಟ್ರೀಯ ಹೆದ್ದಾರಿ ಭುವನೇಶ್ವರಿ ವೃತ್ತದಲ್ಲಿ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಚಾಮರಾಜೇಶ್ವರ ದೇವಸ್ಥಾನದಿಂದ ಭುವನೇಶ್ವರಿ ವೃತ್ತದವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ನಮ್ಮಲ್ಲಿ ಬರಗಾಲ ಈಗ ಇಡೀ ಕರ್ನಾಟಕದಲ್ಲಿ ಮಳೆ ಈ ಸರಿ ಬರದೆ ಇಡೀ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಜನಗಳಿಗೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ತಮ್ಗೆ ಉದಾಹರಣೆ ಹೇಳೋದಾದ್ರೆ ಮಂಡ್ಯದಲ್ಲಿ ಬೆಳೆಗಳಿಗೆ ನೀರು ತಗೋಬೇಡಿ, ಕುಡಿಯೋಕೆ ಮಾತ್ರ ನೀರು ತಗೊಳ್ಳಿ ಅಂತ ಸರ್ಕಾರ ಹೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಿರ್ವಹಣಾ ಮಂಡಳಿ ಅವರು ಎಲ್ಲ ಡೆಲ್ಲಿನಲ್ಲಿ ಕುಂತ್ಕೊಂಡು ಅವ್ರು ಒಂದಿನ ಕರ್ನಾಟಕಕ್ಕೆ ಬರಲಿಲ್ಲ, ಜಲಾಶಯಗಳು ನೋಡಿಲ್ಲ, ಇಲ್ಲಿ ಪರಿಸ್ಥಿತಿಗಳ ಅಧ್ಯಯನ ಮಾಡಲಿಲ್ಲ. ದೆಹಲಿನಲ್ಲಿ ಕುಂತ್ಕೊಂಡು ನೀರು ಬಿಡಿ ಅಂದ್ರೆ ಎಲ್ಲಿಂದ ಬರೋದು? ಇದು ನಿರಂತರವಾದಂಥ ಅನ್ಯಾಯವನ್ನ ಕಾವೇರಿ ನಿರ್ವಹಣಾ ಮಂಡಳಿ ಮಾಡ್ಕೊಂಡ್ ಬಂದಿದೆ. ತುಮಕೂರು ಜಿಲ್ಲೆ ಮೇಲೂ ಬಂದ್ ಬಿಸಿ ತಟ್ಟಿಲ್ಲ. ಎಂದಿನಂತೆ ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳು ಸಂಚರಿಸಿವೆ. ಆಟೋ, ಕ್ಯಾಬ್ ಸೇರಿದಂತೆ ಇತರೆ ವಾಹನಗಳ ಓಡಾಟ ಕೂಡ ಮಾಮೂಲಾಗಿದೆ. ಹೋಟೆಲ್, ರೆಸ್ಟೋರೆಂಟ್ಗಳು ತೆರೆದಿದ್ದು, ಕಲ್ಪತರು ನಾಡಿನಲ್ಲಿ ಕರ್ನಾಟಕ ಬಂದ್ ಕೇವಲ ಸಾಂಕೇತಿಕ ಪ್ರತಿಭಟನೆಗೆ ಸೀಮಿತವಾಗಿದೆ. ಟೌನ್ ಹಾಲ್ ಎದುರು ಕರವೇ ಕನ್ನಡ ಸೇನೆ ಕಾರ್ಯಕರ್ತರು ಉರುಳು ಸೇವೆ ಮಾಡಿ ತಮಿಳುನಾಡು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಅದು ಏನು ಮಾಡ್ತಾರೋ ಮಾಡಲಿ. ಇವತ್ತೇನು ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಹೇಳ್ತೀವಿ ಅಂದರೆ, ಇಡೀ ಕರ್ನಾಟಕದ ಜನತೆ ಸಂಪೂರ್ಣವಾಗಿ ನಿಮ್ಮ ಜೊತೆ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀವು ನೀರು ಬಿಡಬೇಡಿ. ನೋಡಿ, ಇವತ್ತು ಶಾಂತಿಯುತವಾಗಿ ನಾವು ಬಂದ್ ಮಾಡಿದ್ದೀವಿ. ಈ ಬಂದನ್ನ ನೀವು ಶಾಂತಿಯುತವಾಗಿ ಮಾಡ್ತಿರೋದನ್ನ ನೀವು ಬೇರೆ ತರ ತಿಳ್ಕೊಬೇಡಿ. ಮುಂದಿನ ದಿನ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಯಾಕೆಂದರೆ ನಾವು ನೀರೇನಾದ್ರು ಕೊಟ್ಟರೆ ನಮ್ಮ ರೈತರಿಗೆ ಏನು ಮಾಡಬೇಕು? ನೀರು ಇಲ್ಲ, ನಾವು ಕುಡಿಯೋಕೆ ಏನು ಮಾಡಬೇಕು? ಸಂಪೂರ್ಣ ಬೆಂಗಳೂರು ಜನ ಆಗಲಿ, ಮಂಡ್ಯ ಜನ ಆಗಲಿ, ಮೈಸೂರು ಜನ ಆಗಲಿ, ಎಲ್ಲರೂ ಏನು ಮಾಡಬೇಕು? ಚಿಕ್ಕಮಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಉರುಳು ಸೇವೆ ಮಾಡಿದ್ದಾರೆ. ನಗರದ ಆಶೀರ್ವಾದ್ ಸರ್ಕಲ್ ಬಳಿ ಉರುಳು ಸೇವೆ ಮಾಡಿ ತಮಿಳುನಾಡು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡದಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇದೇ ವೇಳೆ ವಾಟಾಳ್ ನಾಗರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಕ್ಕೂ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಮೇಲೆ ಕರ್ನಾಟಕ ಬಂದ್ ಯಾವುದೇ ಪರಿಣಾಮ ಬೀರಿಲ್ಲ. ಎಂದಿನಂತೆ ಆಟೋ, ಕಾರ್, ಬೈಕ್, ಬಸ್ ಎಲ್ಲವೂ ರಸ್ತೆಗಿಳಿದವು. ಬಂದ್ಗೆ ತಲೆ ಕೆಡಿಸಿಕೊಳ್ಳದ ಜನ ತಮ್ಮ ಕೆಲಸ ಕಾರ್ಯದಲ್ಲಿ ತೊಡಗಿದ್ರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಎಂದಿನಂತೆ ಬಸ್ಗಳು ಸಂಚರಿಸಿವೆ. ಹಾಗಾಗಿತ್ತು ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಬಂದ್ ವಾತಾವರಣ ಇಲ್ಲದೆ ಎಂದಿನಂತೆ ಜನಜೀವನ ಸಾಗಿದೆ. ಈಗ ನಾನು ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ KSRTC ಬಸ್ ನಿಲ್ದಾಣದಲ್ಲಿದ್ದೀನಿ. ಈ ಬಸ್ ನಿಲ್ದಾಣದಲ್ಲಿ ನೋಡಿ, ಪ್ರತಿದಿನ 7 ಗಂಟೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಸ್ಸುಗಳು ಬರುತ್ತೆ ಆ ರೀತಿ ಎಲ್ಲ ಬಸ್ಸುಗಳು ನಿಲ್ದಾಣಕ್ಕೆ ಬಂದಿದೆ. ಮತ್ತು ಸಾರ್ವಜನಿಕರಿಗೆ ಒಂದು ಮುಗಿಬಿದ್ದು ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಗೆ KSRTC ಬಸ್ಸುಗಳಲ್ಲಿ ಪ್ರಯಾಣ. ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಬಂದ್ಗೆ ಸೂಕ್ತ ಬೆಂಬಲ ಸಿಗಲಿಲ್ಲ. ಕೆಲವೆಡೆ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರೆ, ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಬಂದ್ ವಿರೋಧಿ ಪ್ರತಿಭಟನೆ ನಡೆಸಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿಯೂ ಕರ್ನಾಟಕ ಬಂದ್ ನೀರಸವಾಗಿತ್ತು. ಬೆಳಗಾವಿಯಲ್ಲಿ ಕರ್ನಾಟಕ ಬಂದ್ ಬೆಂಬಲಿಸಿ ಪ್ರತಿಭಟನೆ ನಡೆಸಲಾಯಿತು. ಕರವೇ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಹಾಗೂ ರೈತ ಮುಖಂಡರು ಚೆನ್ನಮ್ಮ ವೃತ್ತ ಬಂದ್ ಮಾಡಿ ಉರುಳು ಸೇವೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರು ಬಿಡಬಾರದು, ಹಾಗೆ ಮಹದಾಯಿ ಯೋಜನೆ ಕೈಗೆತ್ತಿಕೊಳ್ಳಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ನೀವೇನಾದರೂ ನಮ್ಮ ರಾಜ್ಯದ ನೀರನ್ನು ಬೇರೆ ರಾಜ್ಯಕ್ಕೆ ಕೊಟ್ಟರು ಬೆಳಗಾವಿ ಮಹದಾಯಿ ವಿಷಯವಾಗಿ ಮುಂದಿನ ತೀರ್ಮಾನದಲ್ಲಿ ನಾವೆಲ್ಲ ಕನ್ನಡ ಪರ ಸಂಘಟನೆ, ರೈತ ಪರ ಸಂಘಟನೆ, ದಲಿತ ಪರ ಸಂಘಟನೆ ಸಭೆಯನ್ನು ತಗೊಂಡು ಮಾತಾಡಿ ಬೆಳಗಾವಿ ಯಾವ ರೀತಿ ಬಂದ್ ಮಾಡಬೇಕನ್ನುವಂಥ ಆ ರೀತಿ ನಾವೇನು ಬಂದನ್ನು ಕೂಡ ಮುಂದಿನ ತೀರ್ಮಾನದಲ್ಲಿ ನಾವು ಬಂದ್ ಕರೆಯನ್ನು ಕೊಡ್ತೇವೆ. ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಕರ್ನಾಟಕ ಬಂದ್ ಯಾವುದೇ ಪರಿಣಾಮ ಬೀರಲಿಲ್ಲ. ಬಂದ್ ವಿರೋಧಿಸಿ ಹುಬ್ಬಳ್ಳಿಯಲ್ಲಿ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘ ಪ್ರತಿಭಟನೆ ನಡೆಸಿದೆ. ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಆಟೋ ಚಾಲಕರು ಬಂದ್ ಇಲ್ಲ ಎಂದು ಪ್ರಯಾಣಿಕರಿಗೆ ಹೂವು ವಿತರಿಸಿದ್ರು. ಮಹದಾಯಿ, ಕೃಷ್ಣಾ ನದಿ ಯೋಜನೆಗೆ ಅವರು ಬಂದ್ ಮಾಡಲ್ಲ, ಕೇವಲ ಕಾವೇರಿ ನದಿಗಾಗಿ ಬಂದ್ ಮಾಡೋದು ಸರಿಯಲ್ಲ ಎಂದು ಹೇಳಿದರು.
ಬರೇ ಕಾವೇರಿ ವಿಷಯ ತಗೊಂಡು ಬೆಂಗಳೂರಲ್ಲಿ ಕುತ್ಕೊಂಡು ಬಂದು 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 ಅಂತಾರೆ ಇವ್ರು. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ಮೇಲ್ದಂಡ ವಿಷಯ ಇರ್ಬೋದು, ಒಬ್ಬನಾದರೂ ಕಣ್ಣು ತೆಗೆದು ನೋಡ್ತೀರಾ? ವಾಟಾಳ್ ನಾಗರಾಜ್ ಸಾಹೇಬ್ರೆ, ನೀವು 25 ವರ್ಷದಿಂದ ಮಾಡಿದ್ ನೋಡಿದ್ದೀವಿ ನಾವು, ಈಗೇನ್ರ ವಿಷಯ ತೆಗಿತೀರಾ? ಕಾವೇರಿ ವಿಚಾರವಾಗಿ ಕರೆ ನೀಡಲಾಗಿದ್ದ ಕರ್ನಾಟಕ ಬಂದ್ ಚಿತ್ರದುರ್ಗ ಜನರ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಬಂದ್ಗೆ ಯಾವುದೇ ಸಂಘಟನೆಗಳು ಬೆಂಬಲ ನೀಡದ ಕಾರಣ ಜನಜೀವನ ಯಥಾಸ್ಥಿತಿಯಾಗಿತ್ತು. ಕೆಎಸ್ಆರ್ಟಿಸಿ ಖಾಸಗಿ ಬಸ್ಗಳ ಸಂಚಾರ ಎಂದಿನಂತೆ ಇತ್ತು. ಕೆಲವು ಕನ್ನಡಪರ ಸಂಘಟನೆಗಳು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ್ವು. ನಂತರ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದ್ವು. ಬಂದ್ ಕರೆ ಹಿನ್ನೆಲೆಯಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿತ್ತು. ದಾವಣಗೆರೆಯಲ್ಲಿ ಕೇವಲ ಪ್ರತಿಭಟನೆಗಷ್ಟೇ ಕರ್ನಾಟಕ ಬಂದ್ ಸೀಮಿತವಾಗಿತ್ತು. ಕೆಲವು ಕನ್ನಡ ಹಾಗೂ ರೈತಪರ ಸಂಘಟನೆಗಳು ಜಯದೇವ ಸರ್ಕಲ್ನಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ್ವು. ಉಳಿದಂತೆ ಬೆಣ್ಣೆನಗರಿಯಲ್ಲಿ ಜನಜೀವನ ಯಥಾಸ್ಥಿತಿಯಲ್ಲಿದೆ. ಬಸ್, ಆಟೋ, ವ್ಯಾಪಾರ ವಹಿವಾಟು ಎಂದಿನಂತೆ ಇತ್ತು. ಮುಂಜಾಗ್ರತಾ ಕ್ರಮವಾಗಿ ಪ್ರಮುಖ ವೃತ್ತಗಳಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ನೀರಸ ಪ್ರತಿಕ್ರಿಯೆ ಅಂತ ಏನು ಹೇಳ್ಬೋದು. ವಿಶೇಷವಾಗಿ ನಾವು ಈ ದಾವಣಗೆರೆ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೀವಿ. ಬಸ್ ಸಂಚಾರ ಬೆಳಗಿನಿಂದ ಸಹ ಯಥಾ ಪ್ರಕಾರವಾಗಿ ನಡೆದದ್ದು ಮತ್ತು ಮಾರುಕಟ್ಟೆಯಲ್ಲಿ ಆಗಲಿ ಯಾವುದೇ ರೀತಿ ಜನಜೀವನ ಎಂದಿನಂತೆ ಇರ್ತಕ್ಕಂಥದ್ದು. ಗದಗ ಜಿಲ್ಲೆಯಲ್ಲೂ ಕರ್ನಾಟಕ ಬಂದ್ಗೆ ಸೂಕ್ತ ಬೆಂಬಲ ಸಿಕ್ಕಿಲ್ಲ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಸಂಚಾರ ಎಂದಿನಂತೆ ಇದೆ. ಸರ್ಕಾರಿ ಬಸ್ಗಳು, ಖಾಸಗಿ ವಾಹನಗಳ ಸಂಚಾರ ಸಹಜವಾಗಿದೆ. ಅಂಗಡಿ ಮುಂಗಟ್ಟು ಓಪನ್ ಆಗಿದ್ದು ವರ್ತಕರು ವಹಿವಾಟಿನಲ್ಲಿ ನಿರತರಾಗಿದ್ದಾರೆ. ಶಾಲಾ ಕಾಲೇಜು, ಪೆಟ್ರೋಲ್ ಬಂಕ್ಗಳು ತೆರೆದಿದ್ವು. ಬಾಗಲಕೋಟೆಯಲ್ಲಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಜನಜೀವನ ಯಥಾಸ್ಥಿತಿಯಲ್ಲಿತ್ತು. ಎಂದಿನಂತೆ ಬಸ್ ಸಂಚಾರ ಮಾಮೂಲಾಗಿತ್ತು. ಅಂಗಡಿ ಮುಂಗಟ್ಟುಗಳು, ವ್ಯಾಪಾರ ವಹಿವಾಟು ಎಂದಿನಂತೆ ಸಾಗಿತ್ತು. ಬಂದ್ ಕೇವಲ ನೈತಿಕ ಬೆಂಬಲಕ್ಕೆ ಮಾತ್ರ ಸೀಮಿತವಾಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಸರ್ಕಾರಿ ಮತ್ತು ಖಾಸಗಿ ಬಸ್ಗಳು, ಕ್ಯಾಬ್ಗಳು, ಆಟೋಗಳ ಸಂಚಾರ ಎಂದಿನಂತೆ ಸಂಚರಿಸ್ತಾ ಇದ್ವು. ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟಿಗೆ ಯಾವುದೇ ಪರಿಣಾಮ ಬೀರಲಿಲ್ಲ. ಪೆಟ್ರೋಲ್ ಬಂಕ್ಗಳು ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದ್ವು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶ ನೀಡಿರುವುದನ್ನು ಖಂಡಿಸಿ ಕೊಪ್ಪಳದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಕೊಪ್ಪಳ ತಾಲೂಕಿನ ಹಿಟ್ನಾಳ್ ಟೋಲ್ ಗೇಟ್ ಬಳಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟಿಸಿದರು. ತಮಿಳುನಾಡು ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ರು. ಲಾರಿಗಳನ್ನು ತಡೆದು ಚಾಲಕರಿಗೆ ಹೂ ನೀಡಿ ಪ್ರತಿಭಟನೆ ನಡೆಸಿದ್ರು. ಬಳಿಕ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ್ರು. ಕಬಿನಿಲಿಂದ ನೀರು ಬಿಟ್ಟಿದ್ವಿ, ಕಾವೇರಿಯಿಂದ ಒಂದು ಹನಿ ನೀರು ಬಿಡಲ್ಲ. ಬೇಕೇ ಬೇಕು, ಬೇಕೇ ಬೇಕು. ತಮಿಳುನಾಡು ಸರ್ಕಾರಕ್ಕೆ ಧಿಕ್ಕಾರ. ಕರ್ನಾಟಕ ಬಂದ್ಗೆ ಕಲಬುರಗಿಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಸೂಕ್ತ ಬೆಂಬಲ ಸಿಗದ ಕಾರಣ ಕರ್ನಾಟಕ ಬಂದ್ ಸಪ್ಪೆಯಾಗಿತ್ತು. ಸಾರಿಗೆ ಬಸ್ ವಾಹನಗಳು ಎಂದಿನಂತೆ ಸಂಚರಿಸ್ತಾ ಇದ್ವು. ಹೋಟೆಲ್, ಅಂಗಡಿ ಮುಂಗಟ್ಟುಗಳು ಸಹ ಓಪನ್ ಆಗಿದ್ವು. ಕೇಂದ್ರ ಬಸ್ ನಿಲ್ದಾಣದಿಂದ ಎಂದಿನಂತೆ ಸರ್ಕಾರಿ ಬಸ್ಗಳು ಸಂಚರಿಸ್ತಾ ಇದ್ದ ದೃಶ್ಯ ಕಂಡುಬಂತು. ಕನ್ನಡಪರ ಸಂಘಟನೆಗಳು ಕೇವಲ ಬಂದ್ಗೆ ಬಾಹ್ಯ ಬೆಂಬಲ ಸೂಚಿಸಿದ್ವು. ಯಾದಗಿರಿ ಜಿಲ್ಲೆಗೂ ಕರ್ನಾಟಕ ಬಂದ್ ಬಿಸಿ ತಟ್ಟಲಿಲ್ಲ. ಯಾದಗಿರಿ ನಗರದ ಹೃದಯ ಭಾಗದಲ್ಲಿರುವಂಥ ಸುಭಾಷ್ ವೃತ್ತದಲ್ಲಿದ್ದೀನಿ. ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಇದು ಸುಭಾಷ್ ವೃತ್ತ ಅಂದರೆ ಯಾದಗಿರಿ ನಗರದ ಹೃದಯ ಭಾಗವಾಗಿರುವಂಥದ್ದು. ಇಲ್ಲಿ ಎಂದಿನಂತೆ ಜನಜೀವನ ಸಾಗ್ತಿರುವಂಥದ್ದು. ಬೆಳಗ್ಗೆಯಿಂದಲೇ ಅಂಗಡಿ ಮುಂಗಟ್ಟುಗಳು ಸಹಿತ ಓಪನ್ ಆಗಿರುವಂಥದ್ದು. ಖಾಸಗಿ ವಾಹನಗಳು ಎಂದಿನಂತೆ ಸಂಚಾರ ಸಹಿತ ಮಾಡ್ತಿರುವಂಥದ್ದು. ಕರಾವಳಿ ಜಿಲ್ಲೆಗಳಲ್ಲಿಯೂ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಉಡುಪಿ ಜಿಲ್ಲೆಯಲ್ಲಿ ಜನಜೀವನ, ವಾಹನಗಳ ಸಂಚಾರ ಎಂದಿನಂತಿದೆ. ಕೆಎಸ್ಆರ್ಟಿಸಿ, ಖಾಸಗಿ ಬಸ್, ಆಟೋ, ಕ್ಯಾಬ್ ಸಂಚಾರದ ಮೇಲೆ ಬಂದ್ ಪರಿಣಾಮ ಬೀರಲಿಲ್ಲ. ಅಂಗಡಿಗಳು, ಹೋಟೆಲ್ಗಳು, ಶಾಲೆಗಳು ತೆರೆದಿದ್ವು. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಯಾವುದೇ ಕರ್ನಾಟಕದ ಬಂದಿಗೆ ಯಾವುದೇ ಸಂಘಟನೆಗಳು ನೈತಿಕ ಬೆಂಬಲ ಸೇರಿದಂತೆ ಯಾವುದೇ ಬೆಂಬಲ ವ್ಯಕ್ತಪಡಿಸಿಲ್ಲ ಅಂತಾನೆ ಹೇಳ್ಬೋದು. ಧಾರವಾಡದಲ್ಲಿ ಪೋಷಕರು ಬೈದಿದ್ದಕ್ಕೆ ಮೊಬೈಲ್ ಗೀಳಿಗೆ ಬಿದ್ದಿದ್ದ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕಲಬುರಗಿ ಜಿಲ್ಲೆಯಲ್ಲಿ ಇಬ್ಬರು ಸಹೋದರಿಯರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು ಕಾರಣ ನಿಗೂಢವಾಗಿದೆ. ಕೋಲಾರದಲ್ಲಿ ಬಸ್ನಲ್ಲಿ ಅನುಚಿತ ವರ್ತನೆ ತೋರಿದ ಕಾಮುಕನಿಗೆ ಮಹಿಳೆ ಹಿಗ್ಗಾಮುಗ್ಗಾ ಥಳಿಸಿದ್ದಾಳೆ. ಪೋಷಕರು ಬೈದಿದ್ದಕ್ಕೆ ಮೊಬೈಲ್ ಗೀಳಿಗೆ ಬಿದ್ದಿದ್ದ ಯುವತಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಧಾರವಾಡ ತಾಲೂಕಿನ ಕೂಟಬಾಗಿ ಗ್ರಾಮದಲ್ಲಿ ನಡೆದಿದೆ. 20 ವರ್ಷದ ಮೇಘಾ ಗುಬ್ಬಣ್ಣನವರ್ ಸಾವಿಗೀಡಾದ ಯುವತಿ ಧಾರವಾಡದ ಖಾಸಗಿ ಕಾಲೇಜಿನಲ್ಲಿ ಡಿಎಡ್ ಮಾಡುತ್ತಿದ್ದ ಮೇಘಾಗೆ ಇತ್ತೀಚೆಗೆ ಪೋಷಕರು ಮೊಬೈಲ್ ಕೊಡಿಸಿದ್ರು. ಈಕೆ ಹೆಚ್ಚಿನ ಸಮಯವನ್ನು ಮೊಬೈಲ್ನಲ್ಲಿಯೇ ಕಳೆಯುತ್ತಿದ್ದರಿಂದ
ರೀಲ್ಸ್ ಅತಿಯಾಗಿ ನೋಡಬೇಡ ಎಂದು ಬುದ್ಧಿವಾದ ಹೇಳಿದ್ದಕ್ಕೆ ಮನನೊಂದ ಮೇಘ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕಲಬುರಗಿ ಜಿಲ್ಲೆಯಲ್ಲಿ ಸಹೋದರಿಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಶಹಬಾದ್ ಪಟ್ಟಣದ ಶಾಂತಿ ನಗರದಲ್ಲಿ ಹನುಮಂತಿ ಪೂಜಾ ಎಂಬುವರು ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನಿನ್ನೆ ವೇಲ್ನಿಂದ ನೇಣು ಬಿಗಿದುಕೊಂಡು ಸುಸೈಡ್ ಮಾಡಿಕೊಂಡಿದ್ದಾರೆ. ಸಹೋದರಿಯರ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಶಹಬಾದ್ ಠಾಣೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಅಡಿಕೆ ಬೆಳೆಯುವ ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ಮಾಡೋದು ಸರಿಯಲ್ಲ ಎಂದು ಶಾಸಕ ಅರಗ ಜ್ಞಾನೇಂದ್ರ ಹೇಳಿದ್ದಾರೆ. ಅಡಕೆ ಬೆಳೆಯುವ ವಲಯದ ಎಲ್ಲಾ ಪಕ್ಷಗಳ ಶಾಸಕರೊಂದಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡುತ್ತೇನೆ, ಗುಟ್ಕಾ ಬ್ಯಾನ್ ಮಾಡದಂತೆ ಮನವಿ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ. ಗುಟ್ಕಾ ನಿಷೇಧದಿಂದ 12 ಜಿಲ್ಲೆಗಳ ಅಡಿಕೆ ಬೆಳೆಗಾರರಿಗೆ ಹೆಚ್ಚಿನ ಅನ್ಯಾಯವಾಗಿದೆ. ಕಳೆದ 20 ದಿನಗಳಿಂದ ಅಡಿಕೆ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಿದೆ. ಅಡಿಕೆ ಬೆಳೆಗಾರರ ಕಲ್ಯಾಣಕ್ಕೆ ರಾಜ್ಯ ಸರ್ಕಾರ ಧಾವಿಸಬೇಕು ಎಂದು ಅರಗ ಜ್ಞಾನೇಂದ್ರ ಆಗ್ರಹಿಸಿದ್ದಾರೆ. ಶೇಕಡಕ್ಕಿಂತ ಹೆಚ್ಚು ಅಡಿಕೆ ಬೆಳೆಯುವಂಥ ಒಂದು ರಾಜ್ಯ ಕರ್ನಾಟಕ. ಗುಟ್ಕಾ ಬ್ಯಾನ್ ಮಾಡಿ ಒಂದು ನೋಟಿಫಿಕೇಶನ್ನ ಹೊರಡಿಸಲಾಗಿದೆ. ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ದೊಡ್ಡ ಹೊಡೆತ ಬೀಳ್ತದೆ. ಬಳ್ಳಾರಿಯಲ್ಲಿ ಅಡುಗೆ ಸಿಲಿಂಡರ್ ಕೆವೈಸಿ ಮಾಡಿಸಲು ಗ್ಯಾಸ್ ಏಜೆನ್ಸಿಗೆ ಜನ ಮುಗಿಬಿದ್ದಿದ್ದಾರೆ. ಕೆವೈಸಿ ಮಾಡಿಸಲು ಆಗಸ್ಟ್ 16 ಕೊನೆ ದಿನವಾಗಿದೆ. ಆಗಸ್ಟ್ 15, 16 ರಜೆ ಇರೋದರಿಂದ ಕೆವೈಸಿ ಮಾಡಿಸಲು ಗ್ರಾಹಕರು ಬಳ್ಳಾರಿಯ ಕಾಳಮ್ಮ ಬೀದಿಯಲ್ಲಿರುವ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿದ್ದಾರೆ. ಇನ್ನು ಕೆವೈಸಿ ಮಾಡಿಸಲು ಸರ್ವ ಸಮಸ್ಯೆ ಉಂಟಾಗಿದ್ದು ಬೆಳಗ್ಗಿನ ಜಾವದಿಂದಲೇ ಜನ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಬಳ್ಳಾರಿಯಲ್ಲಿ ಅಡುಗೆ ಸಿಲಿಂಡರ್ ಕೆವೈಸಿ ಮಾಡಿಸಲು ಜನ ಮುಗಿಬಿದ್ದಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಗ್ಯಾಸ್ ಏಜೆನ್ಸಿಗಳ ಮುಂಭಾಗದಲ್ಲಿ ಸಾಕಷ್ಟು ಜನ ಜಮಾಯಿಸಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಾ. ನಾನು ಬಳ್ಳಾರಿಯ ಹಳೆ ಬುರುಸ್ಪೇಟೆ ಠಾಣೆ ಪಕ್ಕದಲ್ಲಿರ್ತಕ್ಕಂತಹ ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿದ್ದೀನಿ. ತಾವು ಗಮನಿಸ್ತಾ ಇದ್ದೀರಾ, ಇದು ಅಂದರೆ ಶ್ರೀ ಬಸವೇಶ್ವರ ಇಂಡಿಯನ್ ಗ್ಯಾಸ್ ಏಜೆನ್ಸಿ. ಅದೇ ಅಡುಗೆ ಸಿಲಿಂಡರ್ಗಾಗಿ ಕೆವೈಸಿ ಮಾಡಿಸಲೇಬೇಕಂತೇಳಿ ಸರ್ಕಾರ ಸೂಚನೆ ನೀಡಿತ್ತು. ಕಳೆದ 3 ತಿಂಗಳಿಂದ ಕೂಡ ಇದೇ ಪ್ರೋಗ್ರೆಸ್ ನಡೀತಾ ಇತ್ತು. ಆದರೆ 16ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿರೋದ್ರಿಂದಾಗಿ ಜನ ಸಾಕಷ್ಟು ಪ್ರಮಾಣದಲ್ಲಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಬಂದಿದೆ. ತುಮಕೂರು ಮಹಾನಗರ ಪಾಲಿಕೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿದೆ. ಪಾಲಿಕೆಯ 35 ವಾರ್ಡ್ಗಳಲ್ಲಿಯೂ ತೆರವು ಕಾರ್ಯಾಚರಣೆ ಆರಂಭವಾಗಿದೆ. ಕಾರ್ಯಾಚರಣೆಗೆ ಬೀದಿ ಬದಿ ವ್ಯಾಪಾರಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಟೌನ್ ಹಾಲ್ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. 16 ವರ್ಷದಿಂದ ಒಂದು ಕಡೆ ವ್ಯಾಪಾರ ಮಾಡುತ್ತಿದ್ದೇವೆ, ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಮತ್ತೊಂದು ಕಡೆ ಶಿಫ್ಟ್ ಆಗುವಂತೆ ಪಾಲಿಕೆ ಸೂಚನೆ ನೀಡಿದೆ ಎಂದು ವರ್ತಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಯಡಗೊಪ್ಪದ ರಸ್ತೆ ಹದಗೆಟ್ಟಿದೆ. ಹೀಗಾಗಿ ಕೆಸರುಮಯ ರಸ್ತೆಯಲ್ಲಿ ಭತ್ತದ ಸಸಿ ನೆಡುವ ಮೂಲಕ ಯುವಕರು ವಿಭಿನ್ನ ಪ್ರತಿಭಟನೆ ನಡೆಸಿದ್ದಾರೆ. ಯಡಗೊಪ್ಪದ ಎಸ್ಸಿ ಕಾಲೋನಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣವಾಗಿ ಕೆಸರುಮಯವಾಗಿದೆ. ಯಾವುದೇ ವಾಹನ ಸಂಚಾರಕ್ಕೆ ಯೋಗ್ಯವಿಲ್ಲದಂತಾಗಿದೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಪಾಕಿಸ್ತಾನ ಮತ್ತು ಐಸಿಸಿ ಉಗ್ರ ಸಂಘಟನೆ ಜೊತೆ ನಂಟು ಹೊಂದಿದ್ದ ಆರೋಪದಡಿ ಕಲಬುರಗಿಯಲ್ಲಿ ಒಬ್ಬನನ್ನ ವಶಕ್ಕೆ ಪಡೆಯಲಾಗಿದೆ. ಉಪ್ಪಳ್ನಾವ್ ಗ್ರಾಮದ ಬಳಿ ಉತ್ತರ ಪ್ರದೇಶದ ಮಹಮ್ಮದ್ ಸಮೀರ್ ಎಂಬಾತನನ್ನ ಉತ್ತರ ಪ್ರದೇಶ ಭಯೋತ್ಪಾದಕ ನಿಗ್ರಹ ಪಡೆ ವಶಕ್ಕೆ ಪಡೆದಿದೆ. ಶಂಕಿತ ಉಗ್ರ ಫೇರ್ ಎಕ್ಸ್ಪೋರ್ಟ್ಸ್ ಬೀಫ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ. ವಾಟ್ಸ್ಆಪ್ ಕಾಲ್, ಫೇಸ್ಬುಕ್ ಮುಖಾಂತರ ಪಾಕ್ ಮತ್ತು ಐಸಿಸ್ ಉಗ್ರ ಸಂಘಟನೆ ಜೊತೆ ಸಂಪರ್ಕ ಹೊಂದಿದ್ದ ಆರೋಪದ ಮೇಲೆ ಸಮೀರ್ನನ್ನ ಬಂಧಿಸಲಾಗಿದೆ. ಸಮೀರ್ ಉಳಿದುಕೊಂಡಿದ್ದ ರೂಮ್ನಲ್ಲಿ ಮ್ಯಾಪ್ಗಳು ಪತ್ತೆಯಾಗಿವೆ. ಪಾಕಿಸ್ತಾನದೊಂದಿಗೆ ನಂಟು ಹೊಂದಿದ ಆರೋಪದ ಹಿನ್ನೆಲೆಯಲ್ಲಿ ಸದ್ಯ ಕಲಬುರಗಿಯ ಏನು ಹೊರವಲಯದಲ್ಲಿರ್ತಕ್ಕಂಥ ಏನು ಈ ಫೇರ್ ಎಕ್ಸ್ಪೋರ್ಟ್ಸ್ ಅನ್ನುವಂಥ ಒಂದು ಏನು ಬೀಫ್ ಫ್ಯಾಕ್ಟ್ರಿ ಇದೆ, ಈ ಬೀಫ್ ಫ್ಯಾಕ್ಟ್ರಿ ಮೇಲೆ ತಡರಾತ್ರಿ ಏನು ಉತ್ತರ ಪ್ರದೇಶದ ATS ಸ್ಕ್ವಾಡ್ ಅಂದರೆ ಆ್ಯಂಟಿ ಏನು ಟೆರರಿಸ್ಟ್ ಸ್ಕ್ವಾಡ್ ದಾಳಿ ಮಾಡಿದ್ದು ಮತ್ತು ಅವಶ್ಯಕ ಪಡೆದು ಸದ್ಯ ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯ ಗೊತ್ತಾಗಿರ್ತಕ್ಕಂಥ. ಖುದ್ದು ನಾನು ಇದೇ ಸ್ಥಳದಲ್ಲಿರ್ತಕ್ಕಂಥದ್ದು ಕಲಬುರಗಿ ತಾಲೂಕಿನ ಏನು ಉಪ್ಪಳಾವ್ ಗ್ರಾಮದಲ್ಲಿರ್ತಕ್ಕಂಥ ಅಂದರೆ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಈ ಏನು ಫೇರ್ ಎಕ್ಸ್ಪೋರ್ಟ್ಸ್ ಫ್ಯಾಕ್ಟ್ರಿ ಏನಿದೆ ಅಂದರೆ ಬೀಫ್ ಫ್ಯಾಕ್ಟ್ರಿ ಏನಿದೆ, ಇಲ್ಲಿ ಉತ್ತರ ಪ್ರದೇಶ ಮೂಲದ ಮೊಹಮ್ಮದ್ ಸಮೀರ್ ಅನ್ನುವಾತ ಪಾಕಿಸ್ತಾನದ ಜೊತೆ ತನ್ನ ಫೇಸ್ಬುಕ್ ಮತ್ತು ಸಾಮಾಜಿಕ ಜಾಲತಾಣದ ಮೂಲಕ ಏನು ಕಾಂಟ್ಯಾಕ್ಟ್ ಹೊಂದಿದ್ದ, ಅದು ಸಾಕಷ್ಟು ಸಮಯದಿಂದನೂ ಕೂಡ ಪಾಕಿಸ್ತಾನದ ಜೊತೆ ಕಾಂಟ್ಯಾಕ್ಟ್ ಹೊಂದಿದ್ದ ಅನ್ನುವಂಥ ಒಂದು ಆರೋಪದ ಮೇರೆಗೆ ಸದ್ಯ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ನೀಡಿರ್ತಕ್ಕಂಥದ್ದು. ಆ ಮಾಹಿತಿ ಮೇರೆಗೆ ಉತ್ತರ ಪ್ರದೇಶದ ಏನು ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಏನಿದೆ ಅದು ದಾಳಿ ಮಾಡಿ ನಿನ್ನೆ ರಾತ್ರಿ ವಶಕ್ಕೆ ಪಡೆದುಕೊಂಡು ಸದ್ಯ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಕಳೆದ 8 ತಿಂಗಳಿಂದನೂ ಕೂಡ ಇದೇ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು ಮತ್ತು ಇಲ್ಲೇ ಏನು ಫ್ಯಾಕ್ಟ್ರಿ ಮುಂಭಾಗ ಏನು ನಾವು ತೋರಿಸ್ತಾ ಇದ್ದೀವಿ, ಈ ಥರದಾದಂಥ ಶೆಡ್ನಲ್ಲಿ ರೂಮ್ ಮಾಡಿಕೊಂಡು ಅವರು ವಾಸ ಮಾಡ್ತಿದ್ರು.
ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನಲ್ಲಿ ಹರಿಯುವ ಮಲಪ್ರಭಾ ನದಿಯಲ್ಲಿ ಬೃಹತ್ ಗಾತ್ರದ ಮೊಸಳೆ ಪತ್ತೆಯಾಗಿದೆ. ಮಾಟೊಳ್ಳಿ ಗ್ರಾಮದ ನದಿ ದಂಡೆ ಮೇಲೆ ಮೊಸಳೆ ಓಡಾಡುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮೊಸಳೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ರೈತರು, ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಉಂಟಾಗಿದೆ. ಮೊಸಳೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬಗರ್ ಹುಕುಂ ಜಮೀನು ಮಂಜೂರಾತಿಯಲ್ಲಿ ಅಕ್ರಮ ಆರೋಪ ಕೇಸ್ನಲ್ಲಿ ಜೈಲು ಸೇರಿದ್ದ ಬೇಲೂರು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. 52 ದಿನಗಳ ಬಳಿಕ ಕಾರಾಗೃಹದಿಂದ ಬಿಡುಗಡೆಯಾಗಿ ಹಾಸನಕ್ಕೆ ಆಗಮಿಸಿದ್ದ ಕೆಎಸ್ ಲಿಂಗೇಶ್ಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಕೆಎಸ್ ಲಿಂಗೇಶ್ ಅವರನ್ನ ಹೆಗಲ ಮೇಲೆ ಹೊತ್ತ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಬಳ್ಳಾರಿ ನಗರದಲ್ಲಿ ಭವ್ಯ ತಿರಂಗ ಯಾತ್ರೆ ನಡೆಯಿತು. ಸುಮಾರು 350 ಮೀಟರ್ ಉದ್ದದ ಬೃಹತ್ ತಿರಂಗ ಹಿಡಿದು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಎಬಿವಿಪಿ ಕಾರ್ಯಕರ್ತರು ಮೆರವಣಿಗೆ ನಡೆಸಿದ್ರು. ಪ್ರಮುಖ ಬೀದಿಯಲ್ಲಿ ನಡೆದ ಅದ್ಧೂರಿ ತಿರಂಗ ಯಾತ್ರೆ ಕಣ್ಮನ ಸೆಳೆಯಿತು.